ಗೋಲ್ಡ್ ಡೀಲರ್ಗಳು ರಿಯಲ್ ಎಸ್ಟೇಟ್ ಐಪಿಎಸ್ ಲಿಂಕ್ ಇದೆಯಾ? ತನಿಖೆ ಆರಂಭಿಸಿರೋ ಸಿಬಿಐಗೆ ಮಂತ್ರಿ ಹೆಸರು ಕೇಳಿ ಶಾಕ್ ಆಗಿದೆ. HBR ಲೇಔಟ್ ನಲ್ಲಿರ್ತಕ್ಕಂಥ DRI ಕಚೇರಿಯಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ. ಡೆಪ್ಯೂಟಿ ಡೈರೆಕ್ಟರ್ ಲೆವೆಲ್ನ 12 ಸಿಬಿಐ ಅಧಿಕಾರಿಗಳಿಂದ ಈ ಒಂದು ತನಿಖೆ ನಡೀತಾ ಇದೆ. DRI ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸ್ತಿರೋ ಸಿಬಿಐ ಅಧಿಕಾರಿಗಳು ಒಂದೊಂದೇ ಮಾಹಿತಿಗಳನ್ನ ಸಿಬಿಐ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ತನಿಖೆ ವೇಳೆ ಸಿಬಿಐ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಮಗ್ಲಿಂಗ್ ದಂಧೆಯಲ್ಲಿ ಸರ್ಕಾರದ ಪ್ರಭಾವಿ ನಾಯಕರುಗಳು ಇದ್ದಾರೆ. ಪ್ರಸಕ್ತ ದುಬೈನಲ್ಲಿರೋ ಪ್ರಭಾವಿ ಸ್ವಾಮೀಜಿ ಲಿಂಕ್ ಸಿಕ್ಕಿದೆ. 2 ಗೋಲ್ಡ್ ಕುಳಗಳು, ಕೆಲವು IPS ಅಧಿಕಾರಿಗಳು ಇರೋ ಮಾಹಿತಿ, ಕೆಲವು ರಿಯಲ್ ಎಸ್ಟೇಟ್ ಕುಳಗಳು. 2 ವರ್ಷದಲ್ಲಿ ಸುಮಾರು 2,000 ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದೆಯಾ? ಹಾಗಾದ್ರೆ ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ರನ್ಯಾ ರಾವ್ ಬಾಯಿ ಬಿಡ್ತಾ ಹೋಗ್ತಿದ್ದಾರೆ. ಕೇವಲ 12ನೇ ಕ್ಲಾಸ್ ಓದಿರೋ ರನ್ಯಾ ರಾವ್ ನಟಿಯಾಗಿ ಕೂಡ ಮಾಡಿದ್ರು. ನಟಿಯಾಗಿ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಜಿತೀನ್ ಹುಕ್ಕೇರಿ ಎಂಬುವರನ್ನ ಇತ್ತೀಚೆಗೆ ರನ್ಯಾ ಭೇಟಿ ಆಗ್ತಾರೆ. ಯುರೋಪ್, ಅಮೆರಿಕ, ಮಿಡ್ಲ್ ಈಸ್ಟ್, ದುಬೈಗೆ ಪ್ರಯಾಣಿಸಿದ್ದೇನೆ. ದುಬೈಯಲ್ಲಿ ಫ್ರೀಲಾನ್ಸರ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಅಂತ ರನ್ಯಾ ಹೇಳ್ಕೊಂಡಿದ್ದಾರೆ. ತನಿಖೆಯ ವೇಳೆ DRI ಅಧಿಕಾರಿಗಳ ವಿಚಾರಣೆ ವೇಳೆ ಎಲ್ಲಾ ಸೀಕ್ರೆಟ್ ಅನ್ನ ರನ್ಯಾ ಬಾಯ್ ಬಿಟ್ಟಿದ್ದಾರೆ. ನಾಳೆ ಕೋರ್ಟ್ ಅನುಮತಿ ಪಡೆದು ಮೆಗಾ ರೇಡ್ ಸಿಬಿಐ ನಡೆಸುತ್ತೆ. ಗೋಲ್ಡ್ ಸ್ಮಗ್ಲಿಂಗ್ ದಂಧೆಯಲ್ಲಿರೋ ಹಲವರ ಮೇಲೆ ರೇಡ್ ಕೂಡ ಆಗುತ್ತೆ. ಸಿಬಿಐ ಐತಿಹಾಸಿಕ ರೇಡ್ಗೆ ಗಡಗಡ ನಡುಗ್ತಾ ಇದೆ ಬೆಂಗಳೂರು. ಮಂತ್ರಿ ಸ್ವಾಮೀಜಿ, IPS ಅಧಿಕಾರಿಗಳು ಸೇರಿ ಹಲವರು ಜೈಲಿಗೆ ಹೋಗೋದಂತೂ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಗೋಲ್ಡ್ ಸ್ಕ್ಯಾಮ್ಗೆ ಎಲ್ಲಾ ಪ್ರಭಾವಿಗಳು ಈಗ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ತನಿಖೆಯನ್ನ ಸಿಬಿಐ ಈಗಾಗಲೇ ಆರಂಭಿಸಿದೆ. ತನಿಖೆ ಆರಂಭಿಸಿರೋ ಸಿಬಿಐಗೆ ಮಂತ್ರಿ ಹೆಸರು ಕೇಳಿ ಶಾಕ್ ಆಗಿದೆ. ಮಂತ್ರಿ ಹೆಸರು ಕೇಳಿ ಶಾಕ್ ಆಗ್ಬಿಟ್ಟಿದೆ. ತನಿಖೆ ವೇಳೆ HBR ಲೇಔಟ್ ನಲ್ಲಿರೋ DRI ಕಚೇರಿಯಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ. ಡೆಪ್ಯೂಟಿ ಡೈರೆಕ್ಟರ್ ಲೆವೆಲ್ನ 12 ಸಿಬಿಐ ಅಧಿಕಾರಿಗಳಿಂದ ಈ ಒಂದು ತನಿಖೆ ನಡೀತಾ ಇದೆ. DRI ಅಧಿಕಾರಿಗಳಿಂದ ಮಾಹಿತಿಯನ್ನ ಸಿಬಿಐ ಅಧಿಕಾರಿಗಳು ಈಗಾಗಲೇ ಸಂಗ್ರಹಿಸಿದ್ದಾರೆ. ಮಾಹಿತಿಯನ್ನ ಸಂಗ್ರಹಿಸುವ ಸಂದರ್ಭದಲ್ಲಿ ಈಕೆ ಪ್ರತಿಯೊಂದು ವಿಚಾರಗಳು ಹೇಳ್ತಾ ಇದ್ದಾರೆ. ಇದು BTVಗೆ ಬಂದಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರತಿಯೊಂದು ದಾಖಲೆಗಳನ್ನ ನಾವು ಮುಂದೆ ಇಟ್ಟು ಮಾತಾಡ್ತಾ ಇದ್ದೀವಿ. ತನಿಖೆ ವೇಳೆ ಸಿಬಿಐ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಸ್ಮಗ್ಲಿಂಗ್ ದಂಧೆಯಲ್ಲಿ ಸರ್ಕಾರದ ಪ್ರಭಾವಿ ಮಂತ್ರಿ ಇರ್ತಕ್ಕಂಥ ಮಾಹಿತಿ ಈಗ ಹೊರ ಬಂದಿದೆ. ಪ್ರಸಕ್ತ ದುಬೈಯಲ್ಲಿರ್ತಕ್ಕಂಥ ಪ್ರಭಾವಿ ಸ್ವಾಮೀಜಿ ಕೂಡ ಇದ್ದಾರೆ. ಪ್ರಭಾವಿ ಸ್ವಾಮೀಜಿ ಲಿಂಕ್ ಕೂಡ ಈ ತನಿಖೆಯ ವೇಳೆ ಪತ್ತೆಯಾಗಿದೆ. 2 ಗೋಲ್ಡ್ ಕುಳಗಳು, ಕೆಲವು IPS ಅಧಿಕಾರಿಗಳು ಇರುವಂತ ಮಾಹಿತಿ ಒಂದ್ ಕಡೆ, ಕೆಲವು ರಿಯಲ್ ಎಸ್ಟೇಟ್ ಕುಳಗಳು. ಅವರು ಕೂಡ ಕೈ ಜೋಡಿಸಿದ್ದಾರೆ. 2 ವರ್ಷದಲ್ಲಿ ಸುಮಾರು 2,000 ಕೋಟಿ, 2 ವರ್ಷದಲ್ಲಿ 2,000 ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆಯಾ? ಹಾಗಾದ್ರೆ 2,000 ಕೋಟಿ ರೀ. ಏನು ನಾವು 30-40 ಸಲ ದುಬೈಗೆ ಹೋಗಿ ಬಂದಿದ್ದಾರೆ ಅಂತ ನಿನ್ನೆ ಕೇಳ್ಪಟ್ವಿ. ಆದ್ರೆ ಇವತ್ತು ತನಿಖೆಯ ವೇಳೆ ಎಷ್ಟೆಲ್ಲ ವಿಚಾರಗಳು, ಬಗೆದಷ್ಟು ಚಿನ್ನ ಹೊರಗೆ ಬರ್ತಾನೆ ಇದೆ. ವಿಚಾರಣೆ ವೇಳೆ ಎಲ್ಲಾ ಮಾಹಿತಿಯನ್ನ ರನ್ಯಾ ರಾವ್ ಬಾಯ್ ಬಿಟ್ಟಿದ್ದಾರೆ. ಕೇವಲ 12ನೇ ಕ್ಲಾಸ್ ಓದಿರೋದಕ್ಕೆ 12ನೇ ಕ್ಲಾಸ್ ಓದಿರೋ ಈಕೆ ಒಂದು 3-4 ಸಿನಿಮಾದಲ್ಲಿ ನಟಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಜತೀನ್ ಹುಕ್ಕೇರಿ ಎಂಬುವರನ್ನ ಇತ್ತೀಚೆಗೆ ಇವರು ಮದುವೆ ಕೂಡ ಆಗಿದ್ದಾರೆ. ಯುರೋಪ್, ಅಮೆರಿಕ, ಮಿಡ್ಲ್ ಈಸ್ಟ್, ದುಬೈಗೆ ಪ್ರಯಾಣಿಸಿದ್ದೇನೆ. ದುಬೈಯಲ್ಲಿ ಫ್ರೀಲಾನ್ಸರ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ. ಇವರು ಇಲ್ಲಿ ಮಾತ್ರ ಬಿಸ್ನೆಸ್ ಅಲ್ಲ, ದುಬೈಯಲ್ಲೂ ಕೂಡ ನಾನು ದುಬೈಯಲ್ಲಿ ಫ್ರೀಲಾನ್ಸರ್ ಆಗಿ ರಿಯಲ್ ಎಸ್ಟೇಟ್ ಮಾಡ್ತಿದ್ರಂತೆ ಇವರು.
DRI ಅಧಿಕಾರಿಗಳ ಈ ಏನು ವಿಚಾರಣೆ ನಡೀತು, ಈ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಎಲ್ಲಾ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡ್ತಾ ಬಂದ್ರು. ನಾಳೆ ಕೋರ್ಟ್ ಅನುಮತಿಯನ್ನ ಪಡೆದು ಮೆಗಾ ರೇಡ್ ಮಾಡುತ್ತೆ ಸಿಬಿಐ ರೇಡ್ ಮಾಡೋ ಟೈಮಲ್ಲಿ ಇನ್ನಷ್ಟು ವಿಚಾರ ಹೊರಗೆ ಬರುತ್ತೆ. ಯಾರ್ಯಾರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ನೋಡಿ, ಆ ಸಾಥ್ ಕೊಟ್ಟಿರುವಂತ ಅಷ್ಟು ಜನ ಕೂಡ ಈಗ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದೆ. ಯಾರ್ಯಾರು ಇರ್ಬೋದು ಎಲ್ಲವನ್ನ ಕಾದ್ ನೋಡ್ಬೇಕು ನಾವು ಈಗ.